ಇವತ್ತು ನಿಜವಾಗ್ಲೂ ತುಂಬ ಆನಂದವಾಯಿತು. ಯಾಕೆ ಅಂದರೆ ವೈಕುಂಠಕ್ಕೆ ಬಂದಷ್ಟೇ ಸಂತೋಷ. ಮೊದಲನೇದಾಗಿ ನನಗೆ ಭಾಳ ಖುಷಿ ಆಗ್ತಿರೋದು ಏನಂದರೆ, ಕೃಷ್ಣ ಜನ್ಮಾಷ್ಟಮಿ ದಿವಸ ನಾನು ಇಸ್ಕಾನ್ಗೆ ಬಂದು, ಅದು ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಒಂದು ಗುಡಿಗೆ ಬಂದು ಅಲ್ಲಿ ಕೃಷ್ಣನ ದರ್ಶನ ಮಾಡಿದ್ದು ಭಾಳ ಖುಷಿಯಾಯಿತು. ಇವತ್ತು ನಿಜವಾಗ್ಲೂ ತುಂಬ ಆನಂದವಾಯಿತು. ಯಾಕೆ ಅಂದರೆ ವೈಕುಂಠಕ್ಕೆ ಬಂದಷ್ಟೇ ಸಂತೋಷ. ಎಲ್ಲ ದ್ವಾರಗಳನ್ನು ದಾಟಿಕೊಂಡು ಶ್ರೀನಿವಾಸನ ದರ್ಶನ ಮಾಡಿದ್ದು ಅದ್ಭುತವಾದಂಥ ಒಂದು ಅನುಭವ. ಹಾಗೇನೆ ಕೃಷ್ಣನ ದರ್ಶನ ಆದಾಗಲೂ ಕೂಡ ಹಾಗೆ ಆಗಿದ್ದು, ಮತ್ತು ಲಕ್ಷ್ಮೀ ನರಸಿಂಹನ ದರ್ಶನ ಆದಾಗಲೂ ಕೂಡ ನಿಜವಾಗಲೂ ತುಂಬ ಆನಂದವಾಯಿತು. ಇಂಥ ಒಂದು ಅದ್ಭುತವಾದಂಥ ಅನುಭವ ಸಿಕ್ಕಿದ್ದು ನನ್ನ ಪುಣ್ಯ. ನಾನು ಮೊದಲನೇ ಬಾರಿಗೆ ಇಲ್ಲಿಗೆ ಬಂದಿರೋದು, ಕೃಷ್ಣ ಜನ್ಮಾಷ್ಟಮಿ ದಿವಸ ಬಂದಿರೋದು ನಿಜವಾಗ್ಲೂ ಖುಷಿ ಆಗ್ತಿದೆ. ಮತ್ತೆ ಮತ್ತೆ ಇಲ್ಲಿಗೆ ಬರಬೇಕು ಅನ್ನಿಸ್ತಿದೆ. ಅವನನ್ನು ಹುಡುಕುವ ಪ್ರಯತ್ನವನ್ನು ನಾವು ಮಾಡಿದರೆ ಸಾಕು, ನಮಗೆ ಸಾಕ್ಷಾತ್ಕಾರ ಆಗುತ್ತಾನೆ ಅನ್ನೋದು ಅವನೇ ನಮಗೆ ಹೇಳ್ಕೊಟ್ಟಂಥ ಪಾಠ. ಹೀಗಿರುವಾಗ ನಾವು ಕೃಷ್ಣ ಜನ್ಮಾಷ್ಟಮಿ ದಿನ ಅಷ್ಟೇ ಅಲ್ಲ, ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ನಾವು ಅವನ ಹುಡುಕಾಟದಲ್ಲಿ ತೊಡಗಿದರೆ ಒಂದಲ್ಲ ಒಂದು ದಿನ ಅವನ ಪಾದಗಳನ್ನು ನಾವು ಸೇರಬಹುದು ಅನ್ನೋದು ನನ್ನ ಅಭಿಪ್ರಾಯ.